ಜಿಲ್ಲೆ ಯಾವ ಥರ ಇದೆ ವಾತಾವರಣ ಏನು ಅನಿಸ್ತಾ ಇದೆ ಸರ್? ಎಲ್ಲ ಜನರು ರೆಸ್ಪಾನ್ಸ್ ನೋಡಿದ್ರೆ ಸರ್? ವಾತಾವರಣ ಚೆನ್ನಾಗಿದೆ. ಜನರು ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿಯವರು ಭಾಳ ಒಳ್ಳೆ ಕೆಲಸ ಮಾಡಿದರು. 5 ಬಾರಿ ಶಾಸಕರಾಗಿದ್ದರು ಮತ್ತು 1 ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು, ಮಂತ್ರಿ ಆಗಿದ್ದರು. ಮೇಟಿಯವರು ಎಲ್ಲ ಜನರ ಜೊತೆಲೂ ಚೆನ್ನಾಗಿದ್ದರು. ಅವರು ಒಂಥರ ಯಾರ ಗೊತ್ತು ಕೂಡ ವೈರತ್ವ ಇರಲಿಲ್ಲ. ಅವರಿಗೆ ಅಜಾತ ಶತ್ರು. ಅವರು ನಿಧನರಾಗಿದ್ದಾರೆ. ಅವ್ರು ನಿಧನರಾದ್ದರಿಂದ ಬೈ ಎಲೆಕ್ಷನ್ ಸಿಂಪತಿ ಫ್ಯಾಕ್ಟ್ರು ವರ್ಕ್ ಆಗ್ತಾ ಇದೆ. ಅವರು ಒಳ್ಳೆಯವರು ಅಂತಕ್ಕಂಥದ್ದು ಎಲ್ಲ ಜನಾಂಗದವರು ಕೂಡ ಸಜ್ಜನ ರಾಜಕಾರಣಿ, ಸಚ್ಚಾರಿತ್ರ ಇದ್ದಂಥ ರಾಜಕಾರಣಿ, ಪ್ರಾಮಾಣಿಕವಾಗಿದ್ದಂಥ ರಾಜಕಾರಣಿ ಅಂತಕ್ಕಂಥ ಭಾವನೆ ಇದೆ. ಅದರಿಂದ ಅವ್ರ ಮಗನಿಗೆ ನಾವು ಟಿಕೆಟ್ ಕೊಟ್ಟಿರೋದ್ರಿಂದ ಅವ್ರ ಮಗ 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಿನ್ನೆಯಿಂದ ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಜನರ ಪ್ರೀತಿ ವಿಶ್ವಾಸ ವ್ಯಕ್ತ ಆಗ್ತಾ ಇದೆ. ನಾವು ಗೆದ್ದೇ ಗೆಲ್ತೀವಿ. ಸರ್, ಈಗ ಮೇಟಿಯವರು ತಮಗೆ ಸಾಕಷ್ಟು ಲಾಯಲ್ ಆಗಿದ್ದು ಆ ಒಂದು ವಿಚಾರದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಿಚಾರದಿಂದ ತಾವು 5 ದಿನ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ಏನು ಹೇಳ್ತಾ ಇದ್ದಾರೆ, ಸೋಲು ಭಯದಿಂದ ಸಿದ್ದರಾಮಯ್ಯವರು ಇಲ್ಲಿ 5 ದಿನ ಪ್ರಚಾರ ಮಾಡ್ತಾರೆ. ನಿಮ್ಮದೇ ಚುನಾವಣೆ ಇದ್ದಾಗ 1 ದಿನ ಮಾಡಿದ್ರಿ, ಆದ್ರೆ ಇಲ್ಲಿ 5 ದಿನ ಮಾಡಕತ್ತೀರಿ ಅನ್ನುವಂಥದ್ದು. ನಿಮ್ಮ ಬಾದಾಮಿನಲ್ಲಿ ಇಡೀ ರಾಜ್ಯದ ಜನರಲ್ ಎಲೆಕ್ಷನ್ ಅದು. ಇದು ಬೈ ಅವ್ರಿಗೆ ಬಿಜೆಪಿ ಸೋಲ್ತೀವಿ ಅನ್ನೋ ಭಯದಿಂದ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಇದು ಬೈ ಎಲೆಕ್ಷನ್ ಅಂತ ಗೊತ್ತಾಗಬೇಕು ಅವರು ಅಲ್ವಾ? ಬೈ ಎಲೆಕ್ಷನ್ನಲ್ಲಿ ಇಲ್ಲಿ 4 ದಿನ ಮಾಡ್ತೀನಿ, ದಾವಣಗೆರೆಯಲ್ಲಿ 3 ದಿನ ಮಾಡ್ತೀನಿ. ಸೊ ಎಲ್ಲ ಭಾಗದಲ್ಲೂ ಕೂಡ ಓಡಾಡ್ತಾ ಇದ್ದೀನಿ. ಆಯ್ತಪ್ಪ, ವಂಶವಾಹಿನಿಗೆ ಮನೆ ಹಾಕಿ ಅದು ಕಾಂಗ್ರೆಸ್ನ ಪದ್ಧತಿ. ಯಾರು ಸತ್ತಿರ್ತಾರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು. ದಾವಣಗೆರೆಯಲ್ಲೂ ಶಿವಶಂಕರ್ ಪ್ರಸಾದ್ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ HY ಮೇಟಿಯವರು ಕಾಲವಾದರು, ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇದು ಮೊದಲಿಂದ ನಡ್ಕೊ ಬಂದಿರತಕ್ಕಂಥ ಪದ್ಧತಿ, ಸಂಪ್ರದಾಯ. ಏನು ಅವ್ರ ಕನಸು ಬಿದ್ದಿದೆಯಾ? ಸಿಹಿ ಹೈಕಮಾಂಡ್, ನಮ್ಮ ಹೈಕಮಾಂಡ್ ಕರ್ನಾಟಕ ನಾರಾಯಣ ಸ್ವಾಮಿ ಇಸ್ ನಾಟ್ ಅವರ್ ಹೈಕಮಾಂಡ್ ಅಲ್ವಾ? ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿರೋದು? ಮತ್ತೆ ಅವ್ರು ಹೆಂಗೆ ನಮ್ಗೆ ಹೈಕಮಾಂಡ್ ಆಗ್ತಾರೆ? ಏನೋ ಹೇಳ್ತಾರೆ, ಹೇಳ್ಬೇಕು ಅಂತ ಹೇಳ್ತಾರೆ. ಅದರಿಂದ ಅದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಹೈಕಮಾಂಡ್ ಹೇಳೋದು ಭಾಳ ಮುಖ್ಯ. ನಮ್ಮ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇದೆಯಲ್ಲ, ಅವ್ರು ಹೇಳ್ದಾಗ ಕೇಳೋದು ನಾನು. ನಾರಾಯಣ ಸ್ವಾಮಿ ಹೇಳಿದಾಗೆಲ್ಲ ಕೇಳೋದು. ನಿನ್ನೆ ಒಂದು ಮಾತು ಹೇಳಿದೆ ಸರ್, ಬಿಜೆಪಿ ಅವರು ಕಳ್ಳೆತ್ತು ಅಂತ ನೀವೇನು ಮಾತು ಹೇಳಿದ್ರಲ್ಲ, ಅದಕ್ಕೆ ನಿಜವಾದ ಕಳ್ಳೆತ್ತುಗಳು ಆಗ ಏನು ಕೆಲಸ ಮಾಡಿದ್ದಾರೆ? ಏನ್ರಿ ಮಾಡಿದ್ದಾರೆ ಹೇಳಿ ನೋಡೋಣ. ನೀವು ಹೇಳಿಯಪ್ಪ, ನೀವು ಲೋಕಲ್ ಆಗಿರೋರು ಏನು ಮಾಡಿದ್ದಾರೆ ಹೇಳಿ ನೋಡೋಣ. ನವನಗರ ನಿರ್ಮಾಣಕ್ಕೆ ಮಾಡೋದಕ್ಕೆ ಬಹಳಷ್ಟು ಅವ್ರೇನು ಅಭಿವೃದ್ಧಿ ಪಡಿಸಿದ್ದಾರೆ? 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಮೆಡಿಕಲ್ ಕಾಲೇಜ್ ಯಾಕೆ ಮಾಡಲಿಲ್ಲ? ಪರಿಹಾರ ಜನಗಳಿಗೆ ಅಪ್ಪರ್ ಕೃಷ್ಣ ಪರಿಹಾರ ಯಾಕೆ ಕೊಡಲಿಲ್ಲ? ಕೊಟ್ರೇನ್ರಿ? ಬೆಂಗಳೂರು ಸದಾಶಿವನಗರ ತರ ಮಾಡಿದಾರ ಸರ್. ಬಾಗಲಕೋಟೆನೆ ಬೆಂಗಳೂರು ಸದಾಶಿವನಗರ ತರ ಆಗಿದೆ ಅಂತೆ. ಯಾರು ಅವ್ರು ಮಾಡಿದ್ರ? ಅವ್ರು ಮಾಡಿದ್ರ? ಅವರೇ ಮಾಡಿದ್ದು. ಬಾಗಲಕೋಟೆಗೆ ಏನಾದ್ರು ಮಾಡಿದ್ರೆ ಮೇಟಿಯವರೇ ಹೊರತು ಅವರಲ್ಲ. ಅವರೇನು ಮಾಡಿಲ್ಲ. ಬಾಗಲಕೋಟೆಯಲ್ಲಿ ಏನು ಮಾಡಿಲ್ಲ. ಯಾಕೆ ಮೆಡಿಕಲ್ 4 ವರ್ಷ ಇದ್ರಲ್ಲ, ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ?
ಅಧಿಕಾರದಲ್ಲಿ ಇದ್ರಲ್ರಿ 4 ವರ್ಷ. ಸದನದಲ್ಲಿ ಚರ್ಚೆ ಮಾಡಿದ್ರೆ ಸುಧಾಕರ್ ಹೇಳಿದ್ರು ನಮ್ಮ 600 ಕೋಟಿ ನಮ್ಮ ಹತ್ರ ದುಡ್ಡಿಲ್ಲ ನಮ್ಗೆ ಮಾಡಕ್ಕೆ PPAದಾಗ ಮಾಡ್ತಾರೆ ನೋಡಿ, ನನಗೆ ಉತ್ತರ ಕೊಟ್ಟಿದ್ದಾರೆ. SR ರಿಟರ್ನ್ ರಿಪ್ಲೈ ಟು ಯು. ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ನಿರೀಕ್ಷೆ ಮಾಡಿದ್ವಲ್ಲ ಅದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಿಂದ ನಾವು 100ಕ್ಕೆ 100 ಗೆದ್ದೆ. ನೋಡ್ರಿ, ಅವರು ಹಿಂದಿರೋರಿಗೆಲ್ಲ ಮನ್ನಣೆ ಕೊಡಲ್ಲ. ಈಗ ನಾವು ಪೈಲ್ವಾನ್ ಸಾದಿಕ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದವರು, ಅವರು ಅರ್ಜಿ ಹಾಕಿದ್ರು. ಅವ್ರಿಗೆ ಸಮಯ ಮುಗಿದೋಗಿತ್ತು, ಅದರಿಂದ ರಿಟೈರ್ ಮಾಡಿಸಿದ್ದೀವಿ. ಅವರು ಕಾಂಗ್ರೆಸ್ನಲ್ಲಿದ್ದವರು ಮತ್ತು 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿರೋರು, ಅವ್ರನ್ನ ರಿಟೈರ್ ಮಾಡಿಸಿದ್ರು. 4ನೇ ತಾರೀಕಿನವರಿಗೆ ಕೇರಳದಲ್ಲಿರ್ತಾರೆ, 5ನೇ ತಾರೀಕು ದಾವಣಗೆರೆಗೆ ಬರ್ತಾರೆ. 5ನೇ ತಾರೀಕು ದಾವಣಗೆರೆ, 6, 7 ಇಲ್ಲಿ ಮಾಡ್ತಾರೆ.